ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ರಂಗೋಲಿ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತೇನು ವಿಶೇಷ ಅಂತ ಅಂದರೆ, ಇವತ್ತು ನನ್ನ ಮಗನ ಬರ್ತ್ಡೇ ಇದೆ. ಬರ್ತ್ಡೇ ಪ್ರಯುಕ್ತ ಮನೆ ಕೆಲಸ, ಕ್ಲೀನು, ಪೂಜೆ ಎಲ್ಲ ಇದ್ದೇ ಇರುತ್ತಲ್ವ. ಹಾಗೆ ಮಾವಿನೆಲೆ ಕಿತ್ಕೊಬರಕ್ಕೆ ಹೋಗಿದ್ದೆ. ಮಾವಿನೆಲೆ ಈ ಕಡೆ ನಮ್ಮ ಸೈಡೆಲ್ಲ ವೀಳ್ಯದೆಲೆ ಅಷ್ಟು ಸಿಗೋಲ್ಲ. ಮಾವಿನೆಲೆ ಜೊತೆಲಿ ಒಂದು ಸ್ವಲ್ಪ ಮಾವಿನ ಹಣ್ಣು ಕೂಡ ಕಿತ್ಕೊಂಡ್ಬಂದೆ. ಸಿಂಪಲ್ಲಾಗಿ ಎಲ್ಲ ಕೆಲಸ ಆಯಿತು. ಮತ್ತು ದೇವ್ರ ಪೂಜೆನೂ ಕೂಡ ಸಿಂಪಲ್ಲಾಗಿ ಮಾಡಿಕೊಂಡೆ. ಬರ್ತ್ಡೇನೂ ಕೂಡ ಸಿಂಪಲ್ಲಾಗೆ ಮಾಡಿರೋದು. ಸಿಂಪಲ್ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮಾವಿನಲ್ಲಿ ಕಿತ್ಕೊಬರಕ್ಕೆ ಹೋಗಿದ್ನಲ್ವ, ಅಲ್ಲೇ ಸ್ವಲ್ಪ ಮರದಲ್ಲಿ ಹಣ್ಣಾಗಿರುವಂಥ ಮಾವಿನ ಹಣ್ಣು ಕಿತ್ಕೊಂಬಂದಿದ್ದೀನಿ. ಮಕ್ಕಳು ಬಂದು ತಿಂತಾರೆ ಸ್ಕೂಲಿಂದ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಮರದಲ್ಲಿ ಹಣ್ಣಾಗಿರೋ ಹಣ್ಣಿನ ಟೇಸ್ಟೇ ಬೇರೆ. ತುಂಬ ರುಚಿಯಾಗಿರುತ್ತೆ ಹಣ್ಣು ಮಾತ್ರ. ಸ್ವಲ್ಪ ಕಾಯಾಗಿರೋ ಹಣ್ಣು ನಾಳೆ ಹಣ್ಣಾಗುತ್ತೆ. ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಸಂಪನ್ನ ಇತ್ತು ನೆನ್ನೆದು, ದೋಸೆ ಮಾಡಿದ್ದು ಸಂಪನ್ನ, ಅದು ದೋಸೆ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡಿದ್ದೆ. ಹಾಗೆ ಟೊಮೊಟೊ ಬಾತ್ಗೂ ಆಗುತ್ತೆ ಚಟ್ನಿ ಅಂತ ಅಂದ್ಬಿಟ್ಟು. ಚಟ್ನಿ ಆಗಲೇ ಖಾಲಿಯಾಗಿದೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದೆ ಎಲ್ಲರೂ ಮನೆಯಿಂದ ಸ್ಕೂಲ್ಗೆ ಹೋದ್ಮೇಲೆ ನನ್ನ ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗೋದು. ಈಗಂತೂ ಮಕ್ಕಳು ಬೇಗ ಸ್ಕೂಲ್ಗೆ ಹೊಂಟೋಗ್ತಾರೆ. ಬೆಳಗ್ಗೆ ನಾಷ್ಟದ್ದು ತಿಂಡಿದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಆಗೋಲ್ಲ. ಅವ್ರು ಬೇಗ ತಿಂಡಿ ಮಾಡಿ ಕಳಿಸೋ ಅಷ್ಟು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು 8:15ಗೆ ಮನೆ ಬಿಡಬೇಕು. ಅದರಿಂದ ಬೇಗ ಮಾಡಿಬಿಡ್ತಿದ್ದೀನಿ. ಮತ್ತು ನೈಟಿಗೆ ಅಂತ ಅಂದ್ಬಿಟ್ಟು ಚಿಕನ್ ತಂದಿದ್ದರು ಬಿರಿಯಾನಿ ಮಾಡೋದಕ್ಕೆ. ಬರ್ತ್ಡೇ ಅಂತ ಅಂದಮೇಲೆ ಸ್ಪೆಷಲಾಗಿ ಮಾಡೋದು ಬಿರಿಯಾನಿನೇ. ಆದ್ದರಿಂದ ನನ್ನ ಮಗನೇ ಕೇಳ್ದ ಅಂತ ಅಂದ್ಬಿಟ್ಟು ಅವನಿಗೋಸ್ಕರ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು, ಅದ್ರ ಜೊತೆಗೆ ನನ್ನ ತಮ್ಮ ಯಶು ಎಲ್ಲ ಇದ್ದರು. ಹಾಗೆ ಪಕ್ಕದ ಮನೆ ಹುಡುಗರುಗಳ್ನೆಲ್ಲ ಕರೆಯೋಣ, ಚಿಕ್ಕ ಮಕ್ಕಳಿದ್ರು ನನ್ನ ಮಗನ ಫ್ರೆಂಡ್ಸ್ನೆಲ್ಲ ಕರೆಯೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಫ್ರೈ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡೋದಕ್ಕೆಲ್ಲ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಅಕ್ಕಿ ಹಾಕಿದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ಇವಾಗ ದಮ್ ಕಟ್ತಾಯಿದ್ದೀನಿ. ಇದು ಮಾಮೂಲಿ 1 kg ಚಿಕನ್ ಹಾಕ್ಕೊಂಡಿದ್ದೀನಿ. ಹಾಗೆ ಅಕ್ಕಿ 1 ಸೇರಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಮೇಲೆ ಪುಟಾಣಿ ಕಲ್ಲಿಟ್ಟು ದಮ್ ಕಟ್ತಾಯಿದ್ದೀನಿ. ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು, ಸೂಪರಾಗಿತ್ತು ಬಿರಿಯಾನಿ ಮಾತ್ರ. ಹಾಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಚಿಕನ್ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಪುದೀನ ಎಲ್ಲ ರುಬ್ಬ ಹಾಕ್ಕೊಂಡು ಮಕ್ಕಳುಗಳು ಆಟ ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪಕ್ಕದ ಮನೆ ಮಕ್ಕಳು ಇದ್ದಾರೆ. ನನ್ನ ತಮ್ಮ ಬಂದ ಎಲ್ಲೋದ ಅಂತ ನೋಡಿದ್ರೆ ಈಚೆಗಡೆ ಅವನು ಪಾಟೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಮನೆ ಮೇಲೆ ಸ್ವಲ್ಪ ಶುಂಠಿ ಹಾಕಿಟ್ಟಿದ್ವಿ. ಆ ಶುಂಠಿ ನಾನು ಕಿತ್ಕೊಂಡೇ ಇರಲಿಲ್ಲ, ಯಾಕಂದರೆ ನನಗೆ ಕೈ ಎಟ್ಕಲ್ಲ ಅಂತ ಅಂದ್ಬಿಟ್ಟು ಕಿತ್ಕೊಂಡಿರಲಿಲ್ಲ. ಸ್ವಲ್ಪ ಸತ್ತೆ ಎಲ್ಲ ಬೆಳ್ಕೊಂಬಿಟ್ಟಿತ್ತು ನೋಡಿ. ಇಷ್ಟು ಶುಂಠಿ ಸಿಕ್ಕಿದೆ, ಒಂದು ಅರ್ಧ kg ಶುಂಠಿ ಸಿಕ್ಕಿದೆ. ಮನೆ ಒಳಗೂ ಕೂಡ ಸ್ವಲ್ಪ ಇದೆ. ನಾನು ಇದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಆಗುತ್ತೆ, ತೊಳೆದು ಚೆನ್ನಾಗಿ ಇಟ್ಕೊಂಡ ಫ್ರಿಜ್ಜಲ್ಲಿ ಸುಮಾರು ದಿನ ಆಗುತ್ತೆ ನನಗಿದು ಟಿಫನ್ ಮಾಡೋದಕ್ಕೆಲ್ಲ. ಬೇಗನೆ ಕಿತ್ತಬೇಕಾಗಿತ್ತು, ಶುಂಠಿ ಬೇಗ ಕಿತ್ತಿರಲಿಲ್ಲ. ಆಚೆಗಡೆ ಸ್ವಲ್ಪ ಇತ್ತು, ಒಳಗಡೆ ಸ್ವಲ್ಪ ಇಟ್ಟಿದೆ. ಇದ್ರ ಮೊಳಕೆ ಎಲ್ಲನೂ ಹಾಗೆ ಮತ್ತೊಂದು ಪಾಟ್ಗೆ ಹಾಕ್ಬಿಟ್ಟು ಮಿಕ್ಕಿದ್ನೆಲ್ಲನೂ ಎತ್ತಿಟ್ಕೋತಾ ಇದ್ದೀನಿ. ನಮ್ಮ ಮನೇಲೆ ಬೆಳೆದಿರೋಂಥ ಶುಂಠಿ ಹೇಗಿದೆ ನೋಡಿ. ಒಂದು ಅರ್ಧ kg ಅಷ್ಟಿದೆ ಶುಂಠಿ. ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬರ್ತ್ಡೇ ಸ್ಪೆಷಲ್ ಬಿರಿಯಾನಿ ಯಾವ ರೀತಿ ಆಗಿದೆ ಅಂತ ನೋಡಿ. 1 kgಗೆ ಮಾಡಿರೋಂಥ ಬಿರಿಯಾನಿ ತುಂಬಾ ಚೆನ್ನಾಗಾಗಿದೆ. ಉದುದ್ರಾಗಿ ತುಂಬಾ ಚೆನ್ನಾಗಿ ನೀಟಾಗಿದೆ. ಮತ್ತು ಫ್ರೈ ಕೂಡ ತುಂಬ ಚೆನ್ನಾಗಾಗಿದೆ. ಮೊಸರು ಬಜ್ಜಿ ಇಲ್ಲ ಫ್ರೈ ಇದ್ದರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ, ಅದರಿಂದ ಫ್ರೈನ ಮಾಡಿದ್ದೀನಿ. ನೆಕ್ಸ್ಟು ಅಡುಗೆ ಕೆಲಸ ಆಯಿತು. ಈಗ ಕೇಕು, ರೆಡ್ ವೆಲ್ವೆಟ್ಟು ಕೇಕನ್ನು ತರಿಸಿದ್ವಿ. ರೆಡ್ ವೆಲ್ವೆಟ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗೂ ಕೂಡ ಇರುತ್ತೆ. 2 kg ಬೆಂಗಳೂರಿಂದ ತರಿಸಿದ್ವಿ ಬರ್ತ್ಡೇಗೆ ಅಂತ. ಅಡುಗೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಬರ್ತ್ಡೇಗೆ ಕೇಕ್ ಕಟ್ ಮಾಡೋಣ ಅಂತ ಒಂದು ಟೇಬಲನ್ನು ಹಾಕಿ ಅದ್ರ ಮೇಲೆ ಒಂದು ಸಾಲನ್ನು ಹಾಕಿ ಕೇಕನ್ನು ಇಟ್ಟಿದ್ದೀವಿ. ಚಿಕ್ಕ ಮಕ್ಕಳು ಬರ್ತಾರಲ್ಲ, ಅವ್ರು ಕೂಡ ಕೇಕನ್ನು ಮತ್ತು ಚಾಕ್ಲೇಟನ್ನು ಕೊಡೋಣ ಅಂತ ಕೇಕನ್ನು ಇಟ್ಕೊಂಡಿದ್ದೀವಿ. ಹಾಗೆ ನಾನು ಕೂಡ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನನ್ನ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ನಮ್ಮ ಮನೆಯವರು ಯಾವತ್ತೂ ಕೂಡ ಬರ್ತ್ಡೇಗೆ ಅಂತ ರೆಡಿ ಆಗೋಲ್ಲ. ಹೇಗಿದ್ರು ಹಾಗೆ ಅವ್ರು ಫೋಟೋ ತಕ್ಕೊಳ್ಳೋಕ್ಕೆ, ಕೇಕ್ ಕಟ್ ಮಾಡೋಕ್ಕೆ ಬರ್ತಾರೆ. ಹಾಗೆ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಹೊಸ ಬಟ್ಟೆ ತರಿಸಿದೆ ಇಬ್ರಿಗೂ ಕೂಡ. ಒಬ್ರಿಗೆ ತರಿಸಿದ್ರೆ ಒಬ್ಬರು ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಇಬ್ರಿಗೂ ಕೂಡ ಹೊಸ ಬಟ್ಟೆ ತರಿಸಿದೆ. ಸ್ವಲ್ಪ ಸೇಮ್ ಕಲರೇ ಶರ್ಟ್ ತರಿಸಿದೆ ಇಬ್ರಿಗೂ. ಈಗ ಕೇಕ್ ಕಟ್ ಮಾಡೋದಕ್ಕೆ ಕ್ಯಾಂಡಲನ್ನು ಹಚ್ಚಿದ್ದಾರೆ. ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ. ಕ್ಯಾಂಡಲ್ ಆರಾದ್ಮೇಲೆ ಅದನ್ನು ಎತ್ತಾಕ್ಬಿಟ್ಟು ಕೇಕ್ ಕಟ್ ಮಾಡ್ತಾರೆ. ಇಬ್ಬರು ಬರ್ತಾರೆ ಯಾವಾಗಲೂ ಅಷ್ಟೇ, ಒಬ್ಬರೇ ಕೇಕ್ ಕಟ್ ಮಾಡಲ್ಲ ಇವರು. ಅಣ್ಣ ತಮ್ಮದಿರು ಇಬ್ಬರು ಕೂಡ ಕೈ ಹಿಡ್ಕೊಂಡೆ ಕೇಕ್ ಕಟ್ ಮಾಡ್ತಾರೆ. ಮತ್ತು ಒಬ್ರಿಗೊಬ್ರು ತಿನ್ನಿಸ್ಕೊತಾರೆ ಫಸ್ಟು. ನೆಕ್ಸ್ಟು ನಾನು ಕೂಡ ನನ್ನ ಮಗನಿಗೆ ತಿನ್ನಿಸಿದೆ. ಪಾಪು, ಚಿಕ್ಕ ಪಾಪು
ಇನ್ನು ಪಾಪು ಅಂತಲೇ ಅಂತೀನಿ, ದೊಡ್ಡವನ ಆದ್ರೂ ಕೂಡ. ನಮ್ಮ ಮನೆಯವ್ರಿಗೂ ಸ್ವಲ್ಪ ತಿನ್ನಿಸ್ದೆ. ಕೇಕ್ ತುಂಬ ಚೆನ್ನಾಗಿದೆ ಅಂತ ಅಂದರು. ಹಾಗೆ ನನ್ನ ಚಿಕ್ಕ ಮಗನೂ ಕೂಡ ಕೇಕನ್ನು ಕಟ್ ಮಾಡಿ ನನಗೊಂದು ಸ್ವಲ್ಪ ತಿನ್ನಿಸ್ದ. ನಾನು ಅಂದರೆ ತುಂಬಾ ಇಷ್ಟ ಅವನಿಗೆ. ಹಾಗೆ ಅವರು ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲನೂ ನನ್ನ ಮಗನಿಗೆ ಕೇಕ್ ತಿನ್ನಿಸ್ಬಿಟ್ಟು ಎಲ್ಲರೂ ಕೂಡ ವಿಶ್ ಮಾಡಿದ್ರು. ನೆಕ್ಸ್ಟ್ ಈಗ ನನ್ನ ತಮ್ಮ ಕೇಕ್ ತಿನ್ನಿಸಿ ಅವನು ವಿಶ್ ಮಾಡೋಕ್ಕೆ ಹೋಗಿದ್ದಾನೆ. ಒಂದು ಚೈನ್ ತಂದಿದ್ದ. ಚಿನ್ನ ಅಂತೂ ಇವಾಗ ತೊಗೊಳೋದಕ್ಕಾಗಲ್ಲ, ಬೆಳ್ಳಿ ಚೈನ್ ತೊಗೊಂಬಂದಿದ್ದ. ಜನವರಿಲಿ ನನ್ನ ದೊಡ್ಡ ಮಗನ ಬರ್ತ್ಡೇ ಇತ್ತು, ಆವಾಗೂ ಕೂಡ ತಂದಿದ್ದ. ಹಾಗೆ ಚಿಕ್ಕವನು ಬೇಜಾರು ಮಾಡ್ಕೊಬಿಡ್ತಾನೆ ಅಂತ ಅಂದ್ಬಿಟ್ಟು ಚಿಕ್ಕವನಿಗೂ ಕೂಡ ತೊಗೊಂಬಂದಿದ್ದಾನೆ. ಸೋದರ ಮಾವನ ಹುಡುಗರೆ. ನೆಕ್ಸ್ಟು ಯಶು ಆನೆ ಮರಿದು ಗೊಂಬೆ ತಂದಿದ್ರು, ಅದನ್ನ ಕೊಟ್ಟರು. ಮಾವನಿಗೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾನೆ, ಮಾವನೂ ಕೂಡ ತಿನ್ನಿಸ್ತಾ. ಈಗ ಯಶು ಕೇಕ್ ತಿನ್ನಿಸಿ ವಿಶ್ ಮಾಡಿಬಿಟ್ಟು ಗೊಂಬೆಯನ್ನು ಕೊಡ್ತಾ ಇದ್ದಾನೆ. ಎಲ್ಲರೂ ಕೇಕ್ ತಿನ್ನಿಸಿದ್ರಲ್ಲ, ಮುಖ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದರಿಂದ ಸ್ವಲ್ಪ ಒರೆಸ್ದೆ ಮುಖ ಎಲ್ಲ. ನೆಕ್ಸ್ಟು ಫ್ರೆಂಡ್ಗಳೆಲ್ಲ ಇದ್ರಲ್ಲ, ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲನೂ ನಾವು ಗಿಫ್ಟ್ ಕೊಡ್ತೀವಿ ಅಂತ ತಂದಿದ್ರು. ಪಾಪ ಅವ್ರಿಗೆ ಎಲ್ಲಿ ಬರುತ್ತೆ ತರೋದಕ್ಕೆ. ಅದರಿಂದ ಯಶು ಚೆಸ್ ಆಡೋದು, ಲೂಡೋ ಆಡೋದನ್ನೆಲ್ಲ ತಂದಿದ್ರು, ಜಾಮಿಟ್ರಿ ಬಾಕ್ಸ್ ಎಲ್ಲನೂ. ಅದನ್ನೇ ಕೊಟ್ಟರು ಅವರು. ಬರ್ತ್ಡೇಗೆ ಎಲ್ಲರೂ ಒಂದೇ ಸಾರಿ ವಿಶ್ ಮಾಡಿ ಕೊಟ್ಟರು. ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು ಋತ್ವಿಕ್ ಅಂತ ಹೇಳ್ಬಿಟ್ಟು ವಿಶ್ ಮಾಡಿಬಿಟ್ಟು ಕೊಡ್ತಿದ್ದಾರೆ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಸ್ವಲ್ಪ ಕೊಡೋಣ, ಕೇಕ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲೇಟ್ಗೆ ಚೋಚ ಹಾಕಿಟ್ಟಿದ್ದೀನಿ. ಕೇಕ್ನೆಲ್ಲ ಕೊಟ್ಟು ಕಳಿಸ್ತೀನಿ ನನ್ನ ಮಗನ ಕೈಲಿ. ಈಗಂತೂ ಬರ್ತಡೇಗಳಿಗೆ ಕರೆದ್ರೆ ಯಾರೂ ಬರೋಲ್ಲ, ಆದ್ದರಿಂದ ಎಲ್ಲವನ್ನು ಕಟ್ ಮಾಡಿ ಪಕ್ಕದ ಮನೆ ಎಲ್ರಿಗೂ ಕೂಡ ಕೊಡಿಸ್ತೀನಿ. ನಮ್ಮ ಕೇರಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕೂಡ ಕೊಡಿಸ್ತೀವಿ ಕೇಕ್ನೆಲ್ಲನೂ. ಎಲ್ಲರ ಮನೆಗೂ ಕೇಕೆಲ್ಲ ಕೊಟ್ಟಾಯಿತು. ನೆಕ್ಸ್ಟು ಈಗ ನಾವೆಲ್ಲ ಸ್ವಲ್ಪ ಕೇಕೆಲ್ಲ ತಿಂದು, ಇನ್ನೊಂದು 2 ಮನೆ ಉಳಿದಿತ್ತು. ಒಂದು 3-4 ಸರಿ ಬಂದು ಕೇಕನ್ನು ಈಸ್ಕೊಂಡೋಗಿ ಎಲ್ಲರಿಗೂ ಈಸ್ಕೊಂಡೋಗಿ ಕೊಟ್ಟ. ನೆಕ್ಸ್ಟು ಅಡುಗೆ ಎಲ್ಲ ಆಗಿತ್ತಲ್ವ, ಹಾಗೆ ಎಲ್ಲರೂ ಊಟಕ್ಕೆ ಕೂತ್ಕೊಳ್ರಿ ಅಂತ ಹೇಳಿದೆ. ನಮ್ಮ ಯಜಮಾನ್ರು, ಅವ್ರ ಅಣ್ಣನ ಮಗ, ಹಾಗೆ ಅವ್ರ ಅಣ್ಣನ ಹೆಂಡತಿ, ಹಾಗೆ ಅವ್ರ ಅಕ್ಕನ ಮಗ, ನನ್ನ ತಮ್ಮ, ನಮ್ಮ ಮನೆಯವರೆಲ್ಲ ಒಂದು ಕೂತ್ಕೊಂಡ್ರು. ಎಲ್ಲರೂ ಒಂದೇ ಸರಿ ಕೂತ್ಕೊಂಡು ಊಟ ಮಾಡಿದ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.